ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಮಾಡುವಂತಹ ಕ್ಯಾಬೇಜ್ ಕರಿ. ಸೊ ನಾನಿಲ್ಲಿ ಯಾವುದೇ ರೀತಿಯ ಆನಿಯನ್ ಯೂಸ್ ಮಾಡಿಲ್ಲ. ಸೊ ವಿತಿನ್ 500 ಕ್ಯಾಲರೀಸಲ್ಲಿ ಮಾಡಬಹುದಾದಂತಹ ಒಂದು ಸಿಂಪಲ್ ರೆಸಿಪಿ. ಸೊ ಇದನ್ನು ನೀವು ಚಪಾತಿ ಜೊತೆ, ದೋಸೆ ಜೊತೆ ತಿನ್ಬೋದು. ವೆಯ್ಟ್ ಲಾಸ್ ಜರ್ನಿಲಿದ್ದರೆ ಹಾಗೆ ಕೂಡ ತಿನ್ಬೋದು. ಸೊ ಲೆಟ್ಸ್ ಬಿಗಿನ್. ನಾನು ಫಸ್ಟಿಗೆ ಇಲ್ಲಿ ಸ್ಟವ್ ಅಂಟಿಸಿ ಕಡಾಯಿ ಇಟ್ಕೋತಾ ಇದ್ದೀನಿ. ಆಲ್ಮೋಸ್ಟು 700 ಗ್ರಾಮ್ ಅಷ್ಟು ಕ್ಯಾಬೇಜ್ ಕರಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಜಸ್ಟ್ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂದು ಚಿಕ್ಕ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಮತ್ತು ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದೆಲ್ಲ ಚಿಟ್ಕುಟ್ಟಿದ ಮೇಲೆ ಇದಕ್ಕೆ 1 ಸ್ಪೂನ್ ಕಡಲೆಬೇಳೆ ಮತ್ತು 1 ಸ್ಪೂನ್ ಉದ್ದಿನಬೇಳೆನ ಹಾಕ್ಕೋಬೇಕು. ಈಗ ಇದನ್ನು ನೀಟಾಗಿ ಲೈಟ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ಸೊ ಈಗ ಇದಕ್ಕೆ ಫ್ಲೇವರ್ಗೋಸ್ಕರ ನಾನು ಒಂದು ಒಣಮೆಣಸಿನ್ಕಾಯಿನ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕರಿಬೇವನ್ನು ಕೂಡ ಇಲ್ಲಿ ಸೇರಿಸ್ಕೊಂಬಿಡೋಣ. ನೀವು ಬೇಕಿದ್ರೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಮಾಡ್ಕೋಬೋದು, ಬಟ್ ನನಗೆ ವಿತೌಟ್ ಈರುಳ್ಳಿನೇ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ನಾನು ಹಾಗೆ ಮಾಡ್ತಿದ್ದೀನಿ. ಈಗ ನಾನು ಖಾರಕ್ಕೆ ತಕ್ಕಷ್ಟು ಅಂದರೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಈಗ ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ಕ್ಯಾಬೇಜ್ನ ಹಾಕೋತಾ ಇದ್ದೀವಿ. ನಾನಿಲ್ಲಿ 700 ಗ್ರಾಮ್ ಅಷ್ಟು ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಇದು ಸಾಫ್ಟ್ ಆಗಬೇಕು, ಆಲ್ಮೋಸ್ಟು ಸೈಜಲ್ಲಿ ಇದು ಚಿಕ್ಕದಾಗಬೇಕು. ಅಲ್ಲಿ ತನಕ ಪ್ಲೇಟ್ನ ಮುಚ್ಚಿ ಈ ಥರ ಬೇಯಿಸ್ಕೊತಾ ಇರಬೇಕು. ಒಂದು 15 ನಿಮಿಷ ತೊಗೊಳುತ್ತೆ ಇದು. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಸೊ ನೀವೀಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನೀರು ಬಿಟ್ಕೊಂಡಿದೆ. ಕ್ವಾಂಟಿಟಿಯಲ್ಲಿ ಕೂಡ, ಸೈಜಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಸೊ ಈ ಥರ ನಾವು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಒಂದು 15 ರಿಂದ 20 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಬೆಂದ್ಬಿಡುತ್ತೆ, ಬಟ್ ತುಂಬ ಬೆಂದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಕಡಾಯಲ್ಲೇ ಪ್ಲೇಟ್ ಮುಚ್ಚಿ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಈಗ ಇದು ಅರ್ಧ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಧನಿಯಾ, ಹಾಗೆ ಖಾರಕ್ಕೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊಂಡ್ಬಿಡಬೇಕು. ಸೇರಿಸ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಈ ಇಂಗ್ರೀಡಿಯೆಂಟ್ಸ್ ಏನಿದೆ ನಾವು ಮುಕ್ಕಾಲು ಬೆಂದ ಮೇಲೆ ಹಾಕ್ಕೋಬೇಕಾಗತ್ತೆ. ಸೊ ಲಾಸ್ಟಲ್ಲಿ ನಾನಿಲ್ಲಿ ಕೊಬ್ಬರಿ ತುರಿನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದು 1/2 ಕಪ್ಪಷ್ಟು ಕೊಬ್ಬರಿ ತುರಿನ ಇಲ್ಲಿ ಲಾಸ್ಟಲ್ಲಿ ಸೇರಿಸ್ಕೊಂಡು ನೀಟಾಗಿ ಬೆರೆಸ್ಕೋಬೇಕು. ಈಗ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ಟವ್ನ ಆಫ್ ಮಾಡಿಬಿಡಬೇಕು. ಸೊ ಇದು ಆಲ್ಮೋಸ್ಟ್ ಬೆಂದಿದೆ. ಸೊ ಸ್ಟವ್ನ ಇಲ್ಲಿ ಆಫ್ ಮಾಡಿಕೊಂಡು ಒಂದು ಸತಿ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಹಚ್ಚಿಟ್ಕೊಂಡಿರ್ತಕ್ಕಂತಹ ಫ್ರೆಶ್ ಕೊತ್ತಂಬರಿನ ಕೂಡ ಇಲ್ಲಿ ಹಾಕ್ಕೊಂಬಿಡೋಣ. ಸೊ ಇಷ್ಟೇ ಇವತ್ತಿನ ರೆಸಿಪಿ. ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ವೆಯ್ಟ್ ಲಾಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಈ ಬಾಣಲಿ ಫುಲ್ಲು ಏನು ನೋಡ್ತಿದ್ದೀರಾ, ಈ ಕರಿ ಬರೀ 419 ಕ್ಯಾಲರಿ. ಸೊ ಪರ್ ಸರ್ವಿಂಗ್ ನಿಮಗೆ 150ಕ್ಕಿಂತ ಕಡಿಮೆ ಕ್ಯಾಲರಿ ಸಿಗುತ್ತೆ. ಇದನ್ನು 4 ಪೋರ್ಷನ್ಸ್ ಮಾಡಿದ್ರೆ 1 ಪೋರ್ಷನ್ 150 ಕ್ಯಾಲರಿಗಿಂತ ಕಮ್ಮಿ ಸಿಗುತ್ತೆ. ಸೊ ಹೊಟ್ಟೆನೂ ತುಂಬುತ್ತೆ, ವೆಯ್ಟ್ ಲಾಸು ಆಗುತ್ತೆ, ಟೇಸ್ಟ್ ಬಡ್ಸು ಸ್ಯಾಟಿಸ್ಫೈ ಆಗುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Thank you so much for watching. See you all in next video.